ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಂಗಡಿಯಲ್ಲಿರ್ತಕ್ಕಂಥ ಬಿಸ್ಕೆಟ್ನ ನಾವು ಮನೆಯಲ್ಲೇ 1 ಕಪ್ ಗೋಧಿ ಹಿಟ್ಟು, ಒಂದೇ ಒಂದು ಸ್ಪೂನ್ ತುಪ್ಪ ಇದ್ದರೆ ಸಾಕು, ಈ ರೀತಿ ಕ್ರಿಸ್ಪಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಬಿಸ್ಕೆಟ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಅರ್ಧ ಕಪ್ಪು ಆಗುವಷ್ಟು ಸಕ್ಕರೆನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು, ಹಾಗೆ ಅದ್ರ ಜೊತೆಗೆ ಒಂದು 2 ಏಲಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾಯಿತು ಅಂತಂದರೆ 1 ಕಪ್ಪು ಸಕ್ಕರೆ ಬಳಸ್ಕೊಂಡು ಹಾಗೆ ಹಿಟ್ಟನ್ನು ಡಬಲ್ ಮಾಡ್ಕೊಳ್ಬೇಕು. 1 ಏಲಕ್ಕಿನ ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ನಾನು ಸಕ್ಕರೆನ ಬೀಸಿರೋದು ಒಂದು ಸ್ವಲ್ಪ ತರಿಯಾಗಿ ಬೀಸ್ಕೊಂಡಿದ್ದೀನಿ. ಅಂದರೆ ಬಿಸ್ಕಿಟಲ್ಲಿ ಸಕ್ಕರೆ ಒಂದು ಸ್ವಲ್ಪ ಎದ್ದು ಕಾಣಿಸ್ಲಿ, ಕಾಳಾಗಿರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ತೀರಾ ಸಣ್ಣಾಗಿ ರುಬ್ಕೊಂಡಿಲ್ಲ. ಇವಾಗ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಜರಡಿ ಹಿಡಿದು ಸೇರಿಸ್ಕೊಳ್ಳಿ. ಇವಾಗ 1 ಕಪ್ ಗೋಧಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನೀವು ತುಪ್ಪ ಜಾಸ್ತಿ ತಿನ್ನೋದಾಯಿತು ಅಂದರೆ ಒಂದು 2 ಸ್ಪೂನ್ ಆದರೂ ತುಪ್ಪ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಬಿಸ್ಕಿಟಿಂದು, ಇಲ್ಲಾಂದರೆ ಸಪ್ಪೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನಾವು ಗೋಧಿ ಹಿಟ್ಟನ್ನು ಈ ತುಪ್ಪದಲ್ಲಿ ಎಲ್ಲ ಕಡೆ, ಅಂದರೆ ಗೋಧಿ ಹಿಟ್ಟಿನ ಎಲ್ಲ ಕಣಗಳಿಗೂ ತುಪ್ಪ ಹೊಂದ್ಕೊಳ್ಬೇಕು. ಆ ರೀತಿಯಲ್ಲಿ ಒಂದು ಸರಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಸಕ್ಕರೆ ತರಿಯಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಸಕ್ಕರೆನ ಮೊದಲೇ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ರೀತಿ ಗೋಧಿ ಹಿಟ್ಟಿಗೆ ಎಲ್ಲ ತುಪ್ಪ ಹೊಂದೋ ರೀತಿಯಲ್ಲಿ ಒಂದು ಸರಿ ಕೈ ಆಡಿಸ್ಕೊಳ್ಳಿ. ಇವಾಗ ಮತ್ತೊಂದು ಮಿಕ್ಸರ್ ಜಾರಿಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ರವೆ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಅರ್ಧ ಕಪ್ ಕೂಡ ಸೇರಿಸ್ಕೊಳ್ಬೋದು, ಚಿರೋಟಿ ರವೆ. ಈ ರವೆನ ಸಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ನಿಮಗೆ ಸಕ್ಕರೆ ನುಣ್ಣಗೆ ಆದರೂ ಪರವಾಗಿಲ್ಲ, ಸಕ್ಕರೆ ಬಿಸ್ಕಿಟಲ್ಲಿ ಕಾಣದೇ ಇದ್ರೂ ಪರವಾಗಿಲ್ಲ ಅನ್ನೋದಾಯಿತು ಅಂತಂದರೆ ಸಕ್ಕರೆನ ರುಬ್ಬುವಾಗಲೇ ಈ ರೀತಿ ಒಂದು ಅರ್ಧ ಕಪ್ಪು ಅಥವಾ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಬೇಗ ಸಣ್ಣಾಗುತ್ತೆ, ಅಂದರೆ ರವೆ ಹಾಗೆ ಸಕ್ಕರೆ ಬೇಗ ಸಣ್ಣಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸಕ್ಕರೆಯಾಗಿರಲಿ ಬಿಸ್ಕಿಟು, ಅಂಗಡಿಯಲ್ಲಿ ತಂದಿರೋ ಬಿಸ್ಕಿಟ್ ಇರುತ್ತಲ್ಲ ಸಕ್ಕರೆಯಾಗಿ, ಆ ರೀತಿ ಇರಲಿ ಅನ್ನೋದಕ್ಕೋಸ್ಕರ ಎರಡನ್ನೂ ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ರವೆ ಹಾಕಿದ್ಮೇಲೆ ಒಂದು ಸರಿ ಕೈ ಆಡಿಸ್ಕೊಂಡಿದ್ದೀನಿ. ಇವಾಗ ನೋಡಿ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಮತ್ತೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ, ತುಪ್ಪದ ಜೊತೆಗೆ ಹಿಟ್ಟು ಹೊಂದ್ಕೊಳ್ಳೋದ್ರಿಂದ ನಮಗೆ ಮಾಡ್ತಕ್ಕಂಥ ಬಿಸ್ಕಿಟ್ ತುಂಬಾ ಹಗುರವಾಗಿರುತ್ತೆ, ಗಟ್ಟಿ ಅನಿಸೋದಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನೀರಿನ ಬದಲಿಗೆ ನೀವು ಹಾಲು ಕೂಡ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು. ನಿಮ್ಮ ಇಷ್ಟ, ಹಾಲು ಇಷ್ಟ ಇಲ್ಲ ಅಂದರೆ ನೀರು ಸೇರಿಸ್ಕೊಳ್ಳಿ, ನೀರು ಇಷ್ಟ ಇಲ್ಲ ಅಂತಂದರೆ ಹಾಲು ಕೂಡ ಈ ರೀತಿ ಸ್ವಲ್ಪ ಸೇರಿಸ್ಕೊಂಡು ಹಿಟ್ಟನ್ನು ನಾವು ನಾದ್ಕೊಳ್ಬೇಕು. ಇಲ್ಲಿ ಹಿಟ್ಟನ್ನು ನಾದುವಾಗ ತೀರಾ ಗಟ್ಟಿಯಾಗಿ ಅಥವಾ ಜಾಸ್ತಿ ಮಿದ್ದುಕೊಂಡು ನಾದ್ಕೊಳ್ಬಾರ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಈ ರೀತಿ ನಾದ್ಕೊಳ್ಬೇಕು. ಗಟ್ಟಿಯಾಗೇ ಇರಬೇಕು, ಆದರೆ ನಾದುವಾಗ ಜಾಸ್ತಿ ಹೊತ್ತು ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ರೀತಿಯಲ್ಲಿ ನಾದ್ಕೊಳ್ಬಾರ್ದು. ಈ ರೀತಿ ಒಳಗಡೆ ಪದರವಾಗಿ ಹಿಟ್ಟು ಇರಬೇಕು, ಬಿಸ್ಕಿಟಿನ ಹಿಟ್ಟು. ಹಾಗಾಗಿ ಇದೇ ರೀತಿಯಲ್ಲಿ ನಾದ್ಕೊಳ್ಳಿ ಹಿಟ್ಟನ್ನು. ಇವಾಗ ಇದು ರೆಡಿಯಾಗಿದೆ. ಟೈಮ್ ಇತ್ತು ಅಂದರೆ ಸೆಟ್ ಆಗ್ಲಿಕ್ಕೆ ಬಿಡಿ, ಟೈಮ್ ಇಲ್ಲ ಅಂತಂದರೆ ಕಲಸಿದ ತಕ್ಷಣ ಮಾಡ್ಕೊಳ್ಬೋದು. ಇವಾಗ ನಾನು ಕೂಡ ಕಲಸಿದ ತಕ್ಷಣ ಮಾಡ್ಕೊಳ್ತಿದ್ದೀನಿ. ಇವಾಗ ಇದನ್ನು ನಾವು ಚಪಾತಿ ರೀತಿಯಲ್ಲಿ ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ 2 ಭಾಗ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದೇ ರೀತಿಯಲ್ಲಿ ಒಳಗಡೆ ಈ ರೀತಿ ಪದರವಾಗಿರೋ ರೀತಿಯಲ್ಲಿ ಹಿಟ್ಟನ್ನು ನಾದಿಟ್ಕೊಂಡಿರಬೇಕು. ನಾವು ಚಪಾತಿ ಹಿಟ್ಟು ಈ ರೀತಿ ನಾದಿರೋದಿಲ್ಲ, ತುಂಬಾ ಸಾಫ್ಟಾಗಿ ಬರೋ ರೀತಿಯಲ್ಲಿ ನಾದ್ಕೊಂಡಿರ್ತೀವಿ. ಬಟ್ ಈ ಒಂದು ಬಿಸ್ಕೆಟ್ಗೆ ಆ ರೀತಿ ನಾದೋ ಅವಶ್ಯಕತೆ ಇರೋದಿಲ್ಲ ಹಿಟ್ಟಿಗೆ. ಇವಾಗ ನೋಡಿ, ಒಂದು ಲಟ್ಟಣಿಗೆ ಸಹಾಯದಿಂದ ಕೆಳಗಡೆ ಬೇಕು ಅಂದರೆ ಅಂಟುತ್ತಿತ್ತು ಅಂತಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಸ್ವಲ್ಪ ದಪ್ಪವಾಗಿ ಮಾಡಬೇಕು. ತೀರಾ ದಪ್ಪ ಅಲ್ಲ, ಒಂದು ಮಟ್ಟಿಗೆ ದಪ್ಪ ಆಗುವಷ್ಟರ ಮಟ್ಟಿಗೆ ನಾವು ಈ ಒಂದು ಚಪಾತಿ ರೀತಿಯಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ರೀತಿ ಈ ಒಂದು ಥಿಕ್ನೆಸ್ಸಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಇರುತ್ತಲ್ಲ ಅದರ ಒಂದು ಡಬಲ್ ಒಂದು ಅಳತೆಯಲ್ಲಿ ಅಥವಾ ತ್ರಿಬಲ್ ಆಗಿರ್ತಕ್ಕಂಥ ದಪ್ಪ ಸೈಜಲ್ಲಿ ಈ ಒಂದು ಚಪಾತಿನ ಲಟ್ಟಿಸಿಟ್ಕೊಳ್ಬೇಕು. ಇವಾಗ ಯಾವುದಾದ್ರೂ ಒಂದು ಕಪ್ ಅಥವಾ ಬಟ್ಲ ಸಹಾಯದಿಂದ ಈ ರೀತಿ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್, ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಇದೇ ರೀತಿ ಅಂತನ ಮಾಡಬೇಕು ಅಂತೇನಿಲ್ಲ. ಇದೇ ಹಿಟ್ಟನ್ನು ತೊಗೊಂಡು ನೀವು ಗುಡ್ಡೆ ಬಿಸ್ಕಿಟ್ ರೀತಿಯಲ್ಲಿನೂ ಕೂಡ ಮಾಡ್ಕೊಳ್ಬೋದು. ಈ ಹಿಂದೆ ನಾನು ನನ್ನ ಚಾನಲಲ್ಲಿ ಆ ಒಂದು ಬಿಸ್ಕೆಟಿನ ರೆಸಿಪಿನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಆದರೂ ಮಾಡ್ಕೊಳ್ಳಿ, ಅಥವಾ ನೈಫ್ ಸಹಾಯದಿಂದ ಆದರೂ ಕೂಡ ನಿಮಗೆ ಯಾವ ರೀತಿಯಲ್ಲಿ ಬಿಸ್ಕೆಟ್ ಇಷ್ಟನೋ ಆ ರೀತಿಯಲ್ಲಿ ಶೇಪ್ ಕೊಟ್ಕೊಳ್ಬೋದು. ನಾನಿಲ್ಲಿ ಸರ್ಕಲಾಗಿ ಜಾಸ್ತಿ ಏನೂ ಮಾಡೋದಿಲ್ಲ, ಜಸ್ಟ್ ಸರ್ಕಲಾಗಿ ಮಾಡ್ಕೊಳ್ತಿದ್ದೀನಿ.
ಇವಾಗ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ನಾವು ತೆಗೆದುಬಿಡೋಣ. ಮತ್ತು ಈ ಹಿಟ್ಟನ್ನು ನಾವು ಮತ್ತೊಂದು ಹಿಟ್ಟು ತೆಗೆದಿಟ್ಟಿದ್ದೀವಲ್ಲ ಆ ಒಂದು ಚಪಾತಿನ ಮಾಡುವಾಗ ಈ ಹಿಟ್ಟನ್ನು ಬಳಸ್ಕೊಳ್ಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಕಟ್ ಆಗ್ತಿದೆ. ಹಾಗೆ ಹಿಟ್ಟನ್ನ ನಾನು ಹೇಳೋ ಹಾಗೆ ಜಾಸ್ತಿ ನಾದ್ಕೊಳ್ಬಾರ್ದು. ಇವಾಗ ರೆಡಿಯಾಗಿದೆ ನೋಡಿ. ಆ ತಿಕ್ನೆಸ್ ಕೂಡ ನೀವು ನೋಡ್ತಿರ್ಬೋದು. ಒಂದು ಮಟ್ಟಿಗೆ ದಪ್ಪವಾಗಿರಬೇಕು, ಜಾಸ್ತಿ ಕೂಡ ದಪ್ಪವಾಗಬಾರ್ದು. ಹಾಗೆ ಲಟ್ಸುವಾಗ ಕೂಡ ಜಾಸ್ತಿ ದಪ್ಪವಾಯಿತು ಅಂತಂದರೆ ಉಬ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ದಪ್ಪ ಮಾಡಬಾರ್ದು. ಈ ಒಂದು ಅಳತೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಡ್ತಾ ಹೋಗಿ ಒಂದೊಂದೊಂದು ಈ ರೀತಿ ಗ್ಯಾಪ್ ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು ಮಾಡಿರ್ತಕ್ಕಂಥ ಬಿಸ್ಕೆಟ್ನ ಎಣ್ಣೆಯಲ್ಲೇ ಹಾಕ್ಕೊಳ್ಬೇಕು. ಹಾಗೆ ಈ ಹಿಟ್ಟನ್ನು ನಾದುವಾಗ ನಿಮಗೆ ಬೇಕು ಅನಿಸಿತು ಅಂತಂದರೆ ಡ್ರೈ ಫ್ರೂಟ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇದೇ ರೀತಿ ಮಾಡಬೇಕು ಅಂತೇನಿಲ್ಲ. ಬಿಸ್ಕೆಟ್ನ ನೀವು ಯಾವ ರೀತಿಯಲ್ಲಾದ್ರೂ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಅದ್ರ ಜೊತೆಗೆ ಎರಡೂ ಬದಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಅಂದಾಗ ಮಾತ್ರ ಬಿಸ್ಕೆಟ್ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಳುತ್ತೆ. ಹಾಗಾಗಿ ನೋಡಿ ಇವಾಗ ತಿರುಚಿ ಹಾಕ್ತಿದ್ದೀನಿ. ಹಾಕಿದ ತಕ್ಷಣವೇ ತಿರುಚಿ ಹಾಕ್ಕೊಳ್ಬಾರ್ದು. ಒಂದು 30 ಸೆಕೆಂಡ್ ಆದರೂ ಬಿಡಿ. ಆ ರೀತಿ ಬಿಡೋದ್ರಿಂದ ಕೆಳಗಡೆ ಅಂಟಿರ್ತಕ್ಕಂಥ ಬಿಸ್ಕೆಟ್ ತನ್ನಿಂದ ತಾನೇ ಮೇಲ್ಗಡೆ ಎದ್ದು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತಿರುಚಿ ಎರಡೂ ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ ಇಷ್ಟು ಕೆಂಪಾದರೆ ಸಾಕು. ಈಗ ಬಬಲ್ಸ್ ಕೂಡ ಕಡಿಮೆ ಆಗಿದೆ. ಇವಾಗ ಇದನ್ನು ತಗೊಂಡ್ಬಿಡೋಣ. ಗೋಧಿ ಹಿಟ್ಟಿನಿಂದ ಮಾಡ್ತಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮೈದಾ ಬಳಸ್ತಿಲ್ಲ. ಹಾಗೆ ಯಾವುದೇ ರೀತಿಯ ಸೋಡಾನ ಬಳಸದೆ ನಾವು ಈ ಬಿಸ್ಕೆಟ್ನ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಬಿಸ್ಕೆಟು. ಹೊರಗಡೆಯಿಂದ ತಂದು ನಾವು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಡೋದು ತುಂಬಾ ಉತ್ತಮ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ 2 ಅಥವಾ 3 ರೀತಿಯ ಬಿಸ್ಕೆಟ್ ರೆಸಿಪಿಗಳನ್ನು, ಅಂದರೆ ಸಕ್ಕರೆ ಹಾಕಿ ಸಕ್ಕರೆ ಹಾಕದೆ ಬೆಲ್ಲ ಕೂಡ ಹಾಕಿ ನಾವು ಬಿಸ್ಕೆಟ್ನ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು, ಹಾಗೆ ಎಣ್ಣೆಯಲ್ಲಿ ಕರೆದು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಬಿಸ್ಕೆಟ್ನು ಕರೆದಿಟ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿದ್ದೆ ಮೊದಲೇ ಸಕ್ಕರೆನ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ನೋಡಿ ಈ ಬಿಸ್ಕೆಟಲ್ಲಿ ಅಲ್ಲಲ್ಲೇ ಎಳ್ಳು ಅದ್ರ ಜೊತೆಗೆ ಸಕ್ಕರೆ ಕೂಡ ಕಾಣಿಸ್ತಿದೆ. ಈ ರೀತಿ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ಸಕ್ಕರೆನ ತರಿಯಾಗಿ ಅಂದರೆ ಉಲ್ಟಾಗಿ ರುಬ್ಕೊಂಡಿದ್ದೆ. ನಿಮಗೆ ಈ ರೀತಿ ಬೇಡ ಅನಿಸಿತು ಅಂದರೆ ಸಕ್ಕರೆನ ಹಾಗೆ ರವೆನ ಎರಡನ್ನೂ ಒಟ್ಟಿಗೆ ಕೂಡ ರುಬ್ಕೊಳ್ಬೋದು. ಕೆಲವೊಂದು ಬಿಸ್ಕೆಟ್ಗಳು ಅಂಗಡಿಯಲ್ಲಿ ಈ ರೀತಿ ಕೂಡ ಇರುತ್ತೆ. ಹಾಗಾಗಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.